ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಇವತ್ತು UPSCಯ ಒಂದು 2025ನೇ ಸಾಲಿನ ಅಂದರೆ ಈ ವರ್ಷದ ಪೂರ್ವಭಾವಿ ಪರೀಕ್ಷೆಯನ್ನು ಬರೆಯೋಕ್ಕೆ ಹೋಗಿದ್ರಿ, ಬರೆದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಶೇಷವಾಗಿ ಫಸ್ಟ್ ಅಟೆಂಪ್ಟ್ ಕೊಡ್ತಾ ಇರುವಂಥವ್ರದ್ದು ಒಂದು ಸ್ಪೆಷಲ್ ಅನುಭವ ಇರುತ್ತೆ. ಕಾರಣ CSAT ಪೇಪರು ಆ್ಯಂಡ್ GS ಪೇಪರು. GS 1 ಪೇಪರ್ ನಿಮ್ಗೆ ಗೊತ್ತೇ ಇದೆ, ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗಿ ಇತ್ತು. ಅಂದರೆ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದವ್ರಿಗೆ ಈಸಿ ಇತ್ತು, ಆ್ಯಾವ್ರೇಜ್ ಆಗಿ ಪ್ರಿಪ್ರೇಷನ್ ಮಾಡಿದವ್ರಿಗೆ ಒಂದು ಮೀಡಿಯಮ್ ಅನಿಸ್ತು. ಬಟ್ ತುಂಬ ಏನೂ ಇಲ್ಲದೆ ನಾವು ಫಸ್ಟ್ ಅಟೆಂಪ್ಟ್ ನೋಡೋಣ ಅಂತ ಹೋದವ್ರಿಗೆ ಕಠಿಣ ಆಗಿರುತ್ತೆ. ಆ್ಯಂಡ್ CSAT ಆ್ಯಸ್ ಇಟ್ ಈಸ್ ತನ್ನ ಸ್ಟ್ಯಾಂಡರ್ಡನ್ನು ಬಿಟ್ಕೊಟ್ಟಿಲ್ಲ. CSATಲ್ಲಿ ಎಷ್ಟೇ ನೀವು ಏನೇ ಪ್ರಯತ್ನ ಮಾಡಿ GS ಅಲ್ಲಿ ನಾನು 140 ತೆಗೆದಿದ್ದೀನಿ ಅಂದರು, CSAT ಎಲ್ಲರನ್ನ ಎಲಿಮಿನೇಟ್ ಮಾಡುವಂಥ ಒಂದು ಪತ್ರಿಕೆ. ತುಂಬ ಜನ ಚೆನ್ನಾಗಿ ಸ್ಕೋರ್ ಮಾಡಿರ್ತೀರ, ಅದರಲ್ಲೂ ಕೂಡ ನೋ ಡೌಟ್. ಇವತ್ತು ನಾನು ಕೂಡ ಪರೀಕ್ಷೆಗೆ ಬಂದಿದ್ದೆ, ತುಂಬ ಜನ ಪರೀಕ್ಷಾ ಕೇಂದ್ರದಲ್ಲಿ ಸಿಕ್ಕಿದ್ರಿ, ಕೆಲವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಕಾರಣ ನಾನು ಕೂಡ ಪರೀಕ್ಷಾ ಒಂದು ಒತ್ತಡದಲ್ಲಿದ್ದೆ. ಆ್ಯಂಡ್ ಅಗೇನ್ ಕಟ್ ಆಫ್ ಬಗ್ಗೆ ಕೂಡ ತುಂಬ ಈಗ ಆಲ್ರೆಡಿ ಹಿಂದಿ ಯೂಟ್ಯೂಬ್ ಚಾನಲ್ಸ್ ತುಂಬ ಜನ ಇನ್ಸ್ಟಿಟ್ಯೂಟ್ ಅವರು ಎಲ್ಲರೂ ಮಾಡ್ತಾಯಿದ್ದಾರೆ. ಕಟ್ ಆಫ್ ಲಾಸ್ಟ್ ಇಯರ್ಗಿಂತ ಒಂದು 2-3 ಮಾರ್ಕ್ಸ್ ಜಾಸ್ತಿನೇ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲಾಸ್ಟ್ ಇಯರ್ ಒಂದು 92 ಇತ್ತು, ಸೊ ಒಂದು 95ವರೆಗೂ ಹೋಗ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಸ್ ಇಟ್ ಈಸ್ ಆಗ್ಬೋದು, ಕಾರಣ ಪತ್ರಿಕೆ ಅಂಥ ಡಿಫಿಕಲ್ಟ್ ಏನಿಲ್ಲ. ಹಿಸ್ಟ್ರಿ ಆಗಿರ್ಬೋದು, ಕರೆಂಟ್ ಅಫೇರ್ಸು ಆ್ಯಂಡ್ ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ಕು ಮತ್ತು ಎಕನಾಮಿಕ್ಸು ಸ್ವಲ್ಪ ಜಾಸ್ತಿ ಇತ್ತು. ಆ್ಯಂಡ್ ಜಿಯೋಗ್ರಫಿ ಕೂಡ ಅಷ್ಟೇ, ತುಂಬ ಅತ್ಯುತ್ತಮವಾದಂಥ ಪ್ರಶ್ನೆಗಳು, ಎಲ್ರಿಗೂ ಕೂಡ ಅನುಕೂಲವಾಗೋ ರೀತಿಯಲ್ಲಿ, ಅಷ್ಟೇನು ಕಠಿಣ ಅನಿಸದ ರೀತಿಯಲ್ಲಿ ಪತ್ರಿಕೆ ಇತ್ತು. ತುಂಬ ಖುಷಿಯಾಗಿದ್ರಿ. ನಾನು ಕೂಡ ತುಂಬ ಜನನಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ಮೊದಲ ಪತ್ರಿಕೆ ಆದಮೇಲೆ ನಾನು ಅನುಭವ ಕೇಳಿದಾಗ ಹಲವಾರು ಜನ ಹೇಳಿದ್ದಂಥದ್ದು ಇಲ್ಲ, ಕ್ವೈಟ್ ವೆರಿ ವೆಲ್, ಪ್ರಶ್ನೆ ಪತ್ರಿಕೆ ತುಂಬ ಈಸಿಯಾಗಿತ್ತು, ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದೀವಿ ಅಂತ ತುಂಬ ಜನ ಹೇಳಿದರು. ಆ್ಯಂಡ್ ಅಗೇನ್ CSATಗೆ ಬಂದಾಗ ಒಂದಿಷ್ಟು ನಾರ್ಮಲ್ ಅದು ಇರೋದೆ. CSATಲ್ಲಿ ಈಗ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು, ಪ್ಯೂರ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಕಠಿಣ ಆಗೇ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್. ಈಗ ನಾನು ಕೂಡ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಸೊ ನನಗೂ ಕೂಡ ಒಂದಿಷ್ಟು ಡಿಫಿಕಲ್ಟಿ ಆಗೇ ಆಗುತ್ತೆ. ಕಾರಣ ನೀವು ಕಂಪ್ರೇಷನ್ ಮೇಲೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿದ್ರಿ ಅಂತಂದರೆ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾರಣ ಅದೇ ಒಂದು 27 ಕ್ವಶನ್ಸ್ ರೈಟ್ ಮಾಡಿಬಿಟ್ರೆ ನಿಮ್ಗೆ ಅಲ್ಲಿ ಆರಾಮ್ಸೆ ಕ್ವಾಲಿಫೈ ಆಗ್ಬೋದು. ಬಟ್ ಅದು ಅಷ್ಟೊಂದು ಈಸಿ ಅಲ್ಲ. ಅಂದ ಹಾಗೆ ಈಗ ಯಾಕೆ ಕಂಪ್ರೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ, ನಾವು ದಿ ಹಿಂದೂ ನ್ಯೂಸ್ ಪೇಪರ್ನ ತುಂಬ ಜನ ಓದ್ತಾ ಇರ್ತೀರ, ಆಲ್ಮೋಸ್ಟ್ UPSC ಆಸ್ಪಿರೆಂಟ್ಸ್ ಎಲ್ಲರೂ ಕೂಡ ಓದ್ತೀರಾ. ಸೊ ಅದರಲ್ಲಿ ಎಡಿಟೋರಿಯಲ್ ಪೇಜಲ್ಲಿ ಬರ್ತಕ್ಕಂಥ ಒಂದಿಷ್ಟು ಎಸ್ಸೆಗಳು ಏನಿರುತ್ತೆ ಸಿಂಪಲ್ಲಾಗಿ ಅವುಗಳನ್ನ ಓದ್ಕೋಬೇಕು. ಕಾರಣ ಅವೇ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಕೆಲವೊಂದು ಇಂಗ್ಲೀಷ್ ವರ್ಡ್ಗಳು ತುಂಬ ಟಫ್ ಆಗುತ್ತೆ. ಒಂದು ಸೆಂಟೆನ್ಸ್ ನಿಮಗೆ ಅಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಇಡೀ ಆ ಒಂದು ಪ್ಯಾರಾಗ್ರಾಫ್ ಕಂಪ್ಲೀಟಾಗಿ ನಿಮಗೆ ಬೇರೆ ರೀತಿ ಅರ್ಥ ಕೊಟ್ಬಿಡುತ್ತೆ. ಅಲ್ಲಿ ನೀವು ಕ್ವಶನ್ಸ್ನ ರಾಂಗ್ ಮಾಡಿಬಿಡ್ತೀರ, ಯಾವ ರೀತಿಯಾಗಿ ಆನ್ಸರ್ ಅಂತ ಗೊತ್ತೇ ಆಗಲ್ಲ ನಿಮಗೆ. ಸೊ ಅದು ಮೇನ್ ಕಾರಣ ಆಗುತ್ತೆ. ಆ್ಯಂಡ್ ಯಾರೆಲ್ಲ ನೆಕ್ಸ್ಟ್ ಅಟೆಂಪ್ಟಿಗೆ ತಯಾರಾಗ್ತೀರಾ, ದಯವಿಟ್ಟು ನೀವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು CSAT ಆಯಿತು. ಈಗ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ಲ ನಾವು ಅಂತಂದರೆ ಕಂಪ್ರೇಷನ್ ಮತ್ತು ಬೇರೆ ಬೇರೆ ವಿಷಯದ ಕಡೆ ಗಮನ ಕೊಡಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತುಂಬ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಕಾರಣ ಕಂಪ್ರೇಷನ್ ನೀವು ಮಾಡಿದ್ರಿ ಅಂತಂದರೆ 100% CSATನ ಕ್ವಾಲಿಫೈ ಆದಂಗೆ. ನನಗೂ ತುಂಬ ಜನ ಕೇಳಿದ್ರಿ ಮೊದಲ ಪತ್ರಿಕೆ ಹೇಗೆ ಮಾಡಿದ್ರು. ಮೊದಲ ಪತ್ರಿಕೆ ಆಲ್ಮೋಸ್ಟ್ ನಾನು ತುಂಬ ಚೆನ್ನಾಗಿ ಮಾಡಿ. ಈ ಹಿಂದಿನ ನಾನು ಅಟೆಂಪ್ಟಲ್ಲಿ ಕೂಡ ನನಗೆ GS 1 ತುಂಬ ಒಳ್ಳೆ ಸ್ಕೋರ್ ಇತ್ತು. ಆಲ್ಮೋಸ್ಟ್ ಈ ಬಾರಿ ಕೂಡ ಒಂದು 100+ ನಿರೀಕ್ಷೆ ಇದೆ. ಬಟ್ CSAT ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಬಟ್ ನೋಡೋಣ ಏನಾಗುತ್ತೆ. ಅದು ಈಗ ಕಟ್ ಆಫ್ ಅದು ಪ್ರಿಡಿಕ್ಷನ್ ಇರುತ್ತೆ. ಆ್ಯಂಡ್ ಕೀ ಆನ್ಸರ್ ಅಫಿಷಿಯಲ್ ಆಗಂತೂ ನಮ್ಗೆ ಸಿಗಲ್ಲ, ಜಸ್ಟ್ ಇನ್ಸ್ಟಿಟ್ಯೂಟ್ ಅವ್ರದ್ದು ಕೀ ಆನ್ಸರ್ಗಳು ನೋಡ್ಕೋಬೇಕು. ನಾಳೆ ಇನ್ಸೈಟಲ್ಲಿ ಒಂದು ಡಿಸ್ಕಷನ್ ಇದೆ, ಸೊ ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ. ಕಾರಣ ವಿನಯ್ ಸರ್ ನಾಳೆ ಆರ್ಗನೈಸ್ ಮಾಡಿದ್ದಾರೆ. ಸೊ ಇನ್ಸೈಟಲ್ಲಿ ಪೇಪರ್ ಡಿಸ್ಕಷನ್ ಇರುತ್ತೆ, ಅಲ್ಲಿ ಅಟೆಂಡ್ ಮಾಡಿ. ಆ್ಯಂಡ್ ಅಗೇನ್ ಯಾರೆಲ್ಲ ನೆಕ್ಸ್ಟ್ ಅಟೆಂಪ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ, ತುಂಬ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ. ಕಾರಣ ಇನ್ನೂ ಒನ್ ಇಯರ್ ಟೈಮ್ ಇದೆ ನಿಮಗೆ ಇಲ್ಲಿಂದ ಹೋದರು. ಆ್ಯಂಡ್ ಯಾರೆಲ್ಲ ಫಿಲಿಮ್ಸ್ ಕ್ವಾಲಿಫೈ ಆಗುತ್ತೆ ಅನ್ನೋ ಭರವಸೆಯಲ್ಲಿದ್ದೀರಾ, ಮೇನ್ಸ್ಗೆ ತಯಾರಿನ ಆರಂಭಿಸಿ. ಒಟ್ಟಿನಲ್ಲಿ ಹೇಗಾದರೂ ಇರಬೇಕು, ಯಾವುದಾದ್ರೂ ಪರೀಕ್ಷೆ ಬರೀಬೇಕು ಅನ್ನೋರಿಗೆ 1000 ಪರೀಕ್ಷೆಗಳಿದೆ. ನಾನು ಇದನ್ನೇ ಮಾಡಬೇಕು, ಇದೇ ಪರೀಕ್ಷೆಗೆ ಓದಬೇಕು ಅನ್ನೋರಿಗೆ UPSC ಒಂದೇ. ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದಕ್ಕಿಂತ ಹೆಚ್ಚಿನ ವಿಷಯ ಏನೂ ಇಲ್ಲ ಇದರಲ್ಲಿ. ಆ್ಯಂಡ್ ಅಗೇನ್ ನೆಕ್ಸ್ಟು ಅಪ್ಕಮಿಂಗ್ ಏನು ಅಂತಂದರೆ, ಈಗ ತುಂಬ ಜನ ಈ ಕ್ವಶನ್ ಪೇಪರ್ ಬಂದ ತಕ್ಷಣ ಸ್ಕೋರ್ ಚೆಕ್ ಮಾಡ್ಕೊಳ್ತಾ ಇರ್ತೀರ. ಸ್ವಲ್ಪ ನರ್ವಸ್ ಆಗಬೇಡಿ, ಒನ್ ಡೇ ಬಿಡಿ, ಒಂದು ನೆಕ್ಸ್ಟ್ ಡೇ 5 ಡೇ ಕೂತ್ಕೊಂಡು ಎಲ್ಲ ನೀಟಾಗಿ ನೋಡಿಕೊಂಡು ಎಷ್ಟಾಗ್ಬೋದು ಸ್ಕೋರ್ ಅದನ್ನು ಡಿಸ್ಕಷನ್ ಮಾಡಿ. ಸುಮ್ಮನೆ ಯಾಕೆ ಒಮ್ಮೆ ಸಡನ್ನಾಗಿ ಫ್ರಸ್ಟ್ರೇಷನ್, ಆಲ್ರೆಡಿ ಎಕ್ಸಾಮ್ ಬರೆದು ಬಂದಿರ್ತಾರೆ, ಕೆಲವರು ಜರ್ನಿ ಮಾಡಿರ್ತೀರ ತುಂಬ ದೂರದಿಂದ. ಸೊ ಅದಕ್ಕೆ ತುಂಬ ಕೂಲ್ ಆ್ಯಂಡ್ ಕಾಮಾಗಿ ಕೂತ್ಕೊಂಡು ಆರಾಮ್ಸೆ ಪೇಪರನ್ನು ನೋಡಿಕೊಂಡು ನೀವು ಏನು ಎಲ್ಲಿ ಮಿಸ್ಟೇಕ್ಸ್ ಮಾಡಿದ್ದೀರಾ, ಅಗೇನ್ ಇನ್ ಕೇಸ್ ಈ ಬಾರಿ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಬಾರಿಗೆ ನಾವು ಎಲ್ಲಿ ವೀಕ್ ಇದ್ದೀವಿ, ಎಲ್ಲಿ ಯಾವ ಪಾಯಿಂಟ್ ನಮಗೆ
ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ. ಇಲ್ಲ ನಾನು ಅದೇ ಮಿಸ್ಟೇಕ್ಸ್ನ ಪುನರಾವರ್ತನೆ ಮಾಡ್ತೀನಿ ಅಂತಂದರೆ UPSC ನಿಮ್ಮ ಅಟೆಂಪ್ಟನ್ನು ಕಸ್ಕೊಳ್ತೆ ಹೊರತು ನಿಮಗೆ ಬೇರೆ ಏನೂ ಆಗಲ್ಲ. ಆಯಿತಾ, ಪರೀಕ್ಷೆಗೆ ಬಂದಂಥವ್ರಲ್ಲಿ ಸೀರಿಯಸ್ನೆಸ್ಸಿಂದ ಬರ್ತಕ್ಕಂಥವ್ರು ಎಲ್ಲ ಒಂದು 10% ಸಿಗ್ಬೋದು ನಮಗಷ್ಟೇ. ಅಂದರೆ ತುಂಬ ಸೀರಿಯಸ್ ಆಗಿ ಈಗ ಆಲ್ರೆಡಿ ಹಲವಾರು ಅಟೆಂಪ್ಟ್ಗಳನ್ನು ಕೊಟ್ಟಿರ್ತಾರೆ. ಜನರಲ್ ಮೆರಿಟ್ ಅವ್ರಿಗಂತೂ ಇರೋದೇ 6 ಅಟೆಂಪ್ಟು, ಇನ್ನು OBC ಅವ್ರಿಗೆ 9 ಅಟೆಂಪ್ಟ್ ಇದೆ. ಸೊ ಈ ಅಷ್ಟು ಅಟೆಂಪ್ಟ್ಗಳಲ್ಲಿ ನೀವೇನಾದರೂ ಒಂದು ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ಇದು KPSC ರೀತಿ ಏನೋ ದುಡ್ಡು ಕೊಟ್ಟು ಆಯ್ಕೆ ಆಗಿಬಿಡ್ತೀವಿ ಅನ್ನೋದಕ್ಕಾಗಲ್ಲ. ಇದು ತುಂಬ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ನಡೆಯುವ ದೇಶದ ಏಕೈಕ ಮತ್ತು ಅತ್ಯಂತ ಕಠಿಣ ಪರೀಕ್ಷೆ. ಸೊ ಅದಕ್ಕೆ ತುಂಬ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಬೇಕು. ಆ್ಯಂಡ್ ಇನ್ನೊಂದು ವಿಷಯ, ತುಂಬ ಜನ ನನಗೂ ಕೂಡ ನಿನ್ನೆ ಕಮೆಂಟ್ ಮಾಡಿದರೆ, ನೀನು ಅಗೇನ್ ಆ್ಯಂಡ್ ಅಗೇನ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀಯ, ಏನು ಪ್ರಿಪ್ರೇಷನ್ ಹಂಗೆ. ಅದು ಪರ್ಸ್ನಲ್ ವಿಷಯಗಳು. ಈಗ ನಾವು ಎಲ್ಲ ವಿಷಯನೂ ಇದ್ರಲ್ಲಿ ತೋರ್ಸೋಕ್ಕಾಗಲ್ಲ. ಅಂದರೆ ನಾನು ಯೂಟ್ಯೂಬಲ್ಲಿ ಒಂದೇನೋ ಸಾಯಂಕಾಲ ಒಂದು ಫ್ರೀ ಇದ್ದಾಗ ಒಂದು 5-10 ನಿಮಿಷದ ವೀಡಿಯೋ ಮಾಡಿ ಹಾಕ್ತೀನಿ ಅಂದ ತಕ್ಷಣ ನಾನು ಕಂಪ್ಲೀಟಾಗಿ ನನಗೆ ಅದೇ ಅಲ್ಲ, ಅದೊಂದು ಹಾಬಿ ಅಷ್ಟೇ ನನಗೆ. ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಹವ್ಯಾಸ ಇರುತ್ತೆ, ನನಗೆ ಇದೊಂದು ಹವ್ಯಾಸ ಅಷ್ಟೇ. ಈ ಹವ್ಯಾಸದಲ್ಲಿ ಒಂದಿಷ್ಟು ಜನರಿಗೆ ನನ್ನ ಅನುಭವಗಳನ್ನು, ಅನಿಸಿಕೆಗಳನ್ನು, ಮಾಹಿತಿಯನ್ನು ಹಂಚ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರ್ತೀನಿ. ಉಳಿದಂಥ ಸಮಯದಲ್ಲಿ ನಮಗೂ ಕೂಡ ನನ್ನದೇ ಆದಂಥ ಓನ್ ಪ್ರಿಪ್ರೇಷನ್ ಟೈಮ್ ಇರುತ್ತೆ, ನನ್ನದೇ ಆದಂಥ ಸಮಯಾವಕಾಶ ಇರುತ್ತೆ. ಅದನ್ನು ಎಲ್ಲ ಟೈಮಲ್ಲೂ ಕೂಡ ನಾನು ಅದನ್ನೇ ತೋರ್ಸೋಕ್ಕೆ ಅಥವಾ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಕಾರಣ ಹೇಳುವಂಥ ವಿಷಯಗಳನ್ನು, ಚರ್ಚೆ ಮಾಡುವಂಥ ವಿಷಯಗಳನ್ನು ಹೇಳ್ಕೋಬೇಕು. ಬಿಕಾಸ್ ಯಾರೂ ಪರ್ಫೆಕ್ಟ್ ಅಲ್ಲ. ಈಗ ಹೇಳುವಂಥವ್ರು 1000 ಜನ ನಮ್ಗೆ ಉಪದೇಶ ಮಾಡೋರು ಸಿಗ್ತಾರೆ. ಆಯಿತಾ, ಯಾರು ಕಷ್ಟದ ಸಮಯಕ್ಕೆ ಸಹಕಾರಿ ಆಗಲ್ಲ, ನಮ್ಗೆ ಸಹಾಯಕ್ಕೆ ನಿಲ್ಲಲ್ಲ. ಆಯಿತಾ, ನಮ್ಮ ದೇಶದಲ್ಲಿ ಸಿಗೋದು ಇದೊಂದೇ ಬಿಟ್ಟಿಯಾಗಿ ಅಂತಂದರೆ ಉಪದೇಶ ಮಾಡೋರು 1000 ಜನ ಸಿಗ್ತಾರೆ. ಬಟ್ ನಿನ್ನ ಸಮಸ್ಯೆಗಳಿಗೆ ಸ್ಪಂದಿಸೋರು ಸಿಗೋದು ಎಲ್ಲೋ ಒಂದು ಬೆರಳಿಗೆ ಅಷ್ಟು ಜನ. ಸೊ ಅದಕ್ಕೆ ನೀವು ಅಂಥ ಜನರಿಗೆ ಗೌರವ ಕೊಡಿ, ಅಂಥವರನ್ನು ಗೌರವಿಸಿ, ಅಂಥವರಿಂದ ಕಲೀರಿ. ಪ್ರತಿಯೊಬ್ಬರಿಂದ ಕೂಡ ಕಲಿಯೋದಿದ್ದೇ ಇರುತ್ತೆ. ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ಲ. ಯಾರೋ ಈಗ UPSC ಮಾಡಿ ನಾನು IPS IAS ಅಧಿಕಾರಿ ತಕ್ಷಣ ಅವರು ಪರ್ಫೆಕ್ಟ್ ಅಲ್ಲ. ಅವರು ಟ್ರೈನಿಂಗ್ ಹೋಗ್ತಾರೆ ಆ್ಯಂಡ್ ಅವರು ಕಲಿತಾರೆ. 62 ವರ್ಷ ಆದಮೇಲೆ ಆ ಹುದ್ದೆ ಕೂಡ ಇರಲ್ಲ. ಆಯಿತಾ, ಅದೇನು ನಿಮ್ಮ ಲೈಫ್ ಟೈಮ್ ಅಲ್ಲ, ಅದಕ್ಕೂ ಒಂದಿಷ್ಟು ಸಮಯ ಅಂತೀವಿ. 30 ವರ್ಷ ಸರ್ವಿಸ್ ಸಿಗ್ಬೋದು, 35 ವರ್ಷ. ಎಲ್ಲದಕ್ಕೂ ಒಂದು ಮಿತಿ ಇದೆ, ಎಲ್ಲದಕ್ಕೂ ಒಂದು ಕೊನೆ ಇದೆ. ಸೊ ಯಾವುದನ್ನು ಅತಿಯಾಗಿ ತಲೆಗೆ ತೆಗೆದುಕೊಂಡು ಅದರ ಬಗ್ಗೆನೇ ಚಿಂತೆ ಮಾಡಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋಂಥ ಕೆಲಸ ಮಾಡಬೇಡಿ. ಹಾಗೇನು ಇಲ್ಲ ಈ ವರ್ಷ ಆಗಿಲ್ವಾ, ಓಕೆ ನೆಕ್ಸ್ಟ್ ಅಟೆಂಪ್ಟ್ ಇದೆ, ಪ್ರಯತ್ನ ಬಿಡಿ. ಅದಿಲ್ಲಂದರೆ ಇನ್ನೂ 1000 ಪರೀಕ್ಷೆಗಳಿವೆ, 1000 ಅವಕಾಶಗಳಿವೆ ಬದುಕಿನಲ್ಲಿ. ಪರೀಕ್ಷೆಗಳೇ ಕೊನೆಯಲ್ಲ, ಹುದ್ದೆನೇ ಕೊನೆಯಲ್ಲ. ದೇವರು ಅದರಲ್ಲಿ ನಿಮ್ಮನ್ನು ವಿಫಲ ಮಾಡಿದಾನಂದರೆ ಇನ್ನೊಂದೇನೋ ಅದಕ್ಕಿಂತ ದೊಡ್ಡದಾದಂಥ ಒಂದು ತಯಾರಿ ಮಾಡಿರ್ತಾನೆ ಅಂತ ಅಂದ್ಕೊಂಡು ಮುನ್ನುಗ್ಗಿ. ಒಳ್ಳೆಯದಾಗಲಿ. ಧನ್ಯವಾದಗಳು.